ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನೆಕ್ಸ್ಟ್ ದಿನದ ವ್ಲಾಗ್ ಆಗಿರುತ್ತೆ. ಸೊ ನಾನು ಇವತ್ತು ಡೈರೆಕ್ಟ್ ರೆಸಿಪಿ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನಾನೇನು ತೋರಿಸಿದ್ನಲ್ಲ ಬಟ್ಲು, ಆ ಬಟ್ಲಲ್ಲಿ 1/4 ಬಟ್ಲು ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀವು 7+ ಬೇಬೀಸ್ಗೆ ಆರಾಮಾಗಿ ತಿನ್ನಿಸ್ಬೋದು. ಸೊ ತುಂಬ ಒಳ್ಳೆಯದು. ಇದು ತೊಗೊಂಡು ನಾನು ಚೆನ್ನಾಗಿ ತೊಳ್ಕೊಂಡು ಅದು ನೀರನ್ನ ಡ್ರೈ ಮಾಡಿಬಿಟ್ಟು ಇಲ್ಲಿ ಒಂದು ಚಿಕ್ಕ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಅದು ಫುಲ್ಲು ಪೂರಿ ಥರ ಉಬ್ಬಬೇಕು ನೋಡಿ, ಈ ಥರ ಉಬ್ಬಬೇಕು. ಅದು ಉಬ್ಬಿದ್ಮೇಲೆ ಆರೋಗಿ ಬಿಟ್ಬಿಟ್ಟು ಅದನ್ನು ಫೈನ್ ಪೇಸ್ಟ್ ಥರ ಮಾಡ್ಕೋಬೇಕು. ಸೊ ತರಕಾರಿ ಬೇಡ, ಫೈನ್ ಪೇಸ್ಟ್ ಥರ ಮಾಡಿಕೊಂಡು ನೀವು ಇದನ್ನು ಮಾಮೂಲಿ ನೀವು ಸರಿ ಹೇಗೆ ಮಾಡ್ತೀರಲ್ಲ, ಬಟ್ಲಿಗೆ ನೀರು ಹಾಕ್ಕೊಂಡು ಹೇಗೆ ನೀವು ಸರಿ ಹಿಟ್ಟನ್ನ ಕಲಿಸ್ಕೊತಿರಲ್ಲ ಹಾಗೆ ಸೇಮ್ ಇದನ್ನು ನೀವು ನೀರು ಹಾಕ್ಕೊಂಡು ಕಲಿಸ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸಿದ್ರೆ ಸಾಕು. ಆಮೇಲೆ ಅದಕ್ಕೆ ತುಪ್ಪ ಮಿಕ್ಸ್ ಮಾಡಿ ಮಕ್ಕಳಿಗೆ ನೀವು ಆರಾಮ್ಸೆ ತಿನ್ನಿಸ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಆರಾಮ್ಸಾಗೆ ತಿಂತಾರೆ. ಸೊ ರೈಸು ತುಂಬ ವಿಟಮಿನ್ಸು ಪ್ರೋಟೀನ್ಸ್ ಎಲ್ಲ ಇರೋ ಅಂತ ಒಂದು ಒಳ್ಳೆ ಫುಡ್ ಅಂತಲೇ ಹೇಳ್ಬೋದು ಬೇಬೀಸ್ಗೆ. ಸೊ ಇದಾದಮೇಲೆ ನಾನು ಕೂಡ ಗುಡ್ಡಿಗೆ ತಿನ್ನಿಸ್ದೆ ನೋಡಿ, ಅವಳು ಕೂಡ ತಿಂದು. ನಾನು ಆಲ್ಮೋಸ್ಟ್ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಾಯಿದ್ದೀನಿ. ನಾನು ಡೈಲಿ ರಾಗಿ ಸಾರಿ ಅವಳಿಗೆ ಕೊಡೋದಿಲ್ಲ, ನೈಟ್ ಮಾತ್ರ ವಿತೌಟ್ ಫೇಲ್ ರಾಗಿ ಸಾರಿ ಕೊಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ದಯವಿಟ್ಟು ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಮಾಮಿ ಆಫ್ 2 ಏಂಜಲ್ಸ್ ಅಂತ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.